ಹೆಲೋ ಮ್ಯಾಮ್, ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ದಟ್ಸ್ ವೆರಿ ನೈಸ್ ಮ್ಯಾಮ್. ಸುವರ್ಣ ಪರಿವಾರ್ ಅವಾರ್ಡ್ಸ್ ಈ ವರ್ಷ ಮಾಡ್ತಾ ಇದ್ದಾರೆ. ಸೊ ಸುವರ್ಣ ಪರಿವಾರ್ ಅವಾರ್ಡ್ಸ್ ಅಂತಂದರೆ ನಿಮಗೆ ಕಿರುತೆರೆನಲ್ಲಿ ಮಾಡ್ತಾ ಇರೋಂಥ ಕಿರುತೆರೆ ಆರ್ಟಿಸ್ಟ್ಗೋಸ್ಕರ ಮಾಡ್ತಾ ಇರೋಂಥ ಪರಿವಾರ್ ಅವಾರ್ಡ್ಸ್ ಇದು. ಸೊ ಇದು ನಿಮಗೆ ನೋಡಿದಾಗ ಏನು ಅನ್ಸುತ್ತೆ? ಯೂಶಲಿ ನೀವು ಹೋಗಿರೋದು ನೋಡಿರೋದು ಫಿಲ್ಮ್ ಫೇರ್ ಅವಾರ್ಡ್ಸ್. ಸೊ ಈ ಕಿರುತೆರೆ ಅವಾರ್ಡ್ಸ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಅವಾರ್ಡ್ಸ್ ಆರ್ ಆಲ್ವೇಸ್ ಗುಡ್. ಅದೊಂದು ಇನ್ಸ್ಪಿರೇಷನ್ ಎಲ್ರಿಗೂ, ನನಗೆ ಅಂತ ಅಲ್ಲ, ಆ್ಯಕ್ಟ್ ಮಾಡ್ತಾ ಇರೋ ಈ ಫೀಲ್ಡ್ನಲ್ಲಿರೋ ಎಲ್ರಿಗೂ, ಚಿಕ್ಕ ಸ್ಕ್ರೀನ್ ಆದರೂ ಸರಿ, ದೊಡ್ಡ ಸ್ಕ್ರೀನ್ ಆದರೂ ಸರಿ, ಅವಾರ್ಡ್ಸ್ ಅಂದರೆ ಇಟ್ಸ್ ಪ್ಯಾಟ್ ಆನ್ ಯೋರ್ ಬ್ಯಾಕ್. ಸೊ ಈ ಪರಿವಾರ್ ಅವಾರ್ಡ್ ಅನ್ನೋದು ಇಟ್ಸ್ ಅ ನ್ಯೂ ಕಾನ್ಸೆಪ್ಟ್. ಐ ಥಿಂಕ್ ಐ ಆಮ್ ಹಿಯರಿಂಗ್ ಫಾರ್ ದ ಫಸ್ಟ್ ಟೈಮ್ ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ದಟ್ ಸುವರ್ಣ ಇಸ್ ಡೂಯಿಂಗ್. ಆ್ಯಂಡ್ ನಾನು ಆ್ಯಕ್ಟ್ ಮಾಡ್ತಾ ಇರೋ ನಮ್ಮ ಧಾರಾವಾಹಿ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅನ್ನೋದು ಇನ್ನೊಂದು ಹ್ಯಾಪಿನೆಸ್ ತರೋ ವಿಷಯ. ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ಟು ಬಿ ಹಿಯರ್ ಆ್ಯಂಡ್ ಮೀಟಿಂಗ್ ಆಲ್ ಅದರ್ ಆರ್ಟಿಸ್ಟ್ ಆ್ಯಂಡ್ ಇಟ್ಸ್ ನೈಸ್ ಟು ಬಿ ಹಿಯರ್. ದ್ಯಾಟ್ಸ್ ವೆರಿ ನೈಸ್. ನೀವು ತುಂಬ ಮುದ್ದಾಗಿ ಮಾತಾಡ್ತಾ ಇದ್ದೀರಾ. ನಿಮ್ಮ ಮಾತನ್ನು ಇನ್ನೂ ಕಂಟಿನ್ಯೂ ಮಾಡೋಣ ಮ್ಯಾಮ್. ಅಂದರೆ ಸ್ಪೆಷಲಾಗಿ ಇವತ್ತು ಹೇಳಬೇಕಂದ್ರೆ ಸನ್ಫೀಸ್ಟ್ ಅವರು ಅಂದರೆ ಕಾಜು ಬಾದಾಮ್ ಕುಕೀಸ್ ಪ್ರತಿ ಬೈಟ್ನಲ್ಲೂ ಮುಗುಳ್ನಗೆ ಅನ್ನೋದು ಒಟ್ಟಾಗಲೇ. ಸೊ ನಿಮ್ಮ ಜೀವನದ ಮುಗುಳ್ನಗೆಯ ಮೂಮೆಂಟ್ ಏನು ನಮಗೆ ತಿಳಿಸ್ಕೊಡಿ. I think attending this award is... That's very sweet of you. Yeah, and I'm also a fan of Sunfeast. So. That's great. Thank you so much, ma'am. Okay. So hi ma'am, I'm very happy seeing you. Welcome ma'am. ನನಗೆ ಇಂಗ್ಲೀಷ್ ಗೊತ್ತಾಗಲ್ಲ, ಕನ್ನಡದಲ್ಲಿ ಹೇಳಿದ್ದು ದಯವಿಟ್ಟು. ಮ್ಯಾಮ್ ನಿಮ್ಮನ್ನು ನೋಡಿ ನನಗೆ ಭಾಳ ಖುಷಿ ಆಯಿತು. ಸೊ ಹೇಳೋದು ಈಗ ಟ್ರಾನ್ಸ್ಲೇಷನ್ ಅದೇನಾ? ಸೊ ಐ ಆಮ್ ಎಕ್ಸೈಟೆಡ್ ಸೀಯಿಂಗ್ ಯು. ನಮಸ್ಕಾರ, ನಿಮ್ಮ ಹೆಸರು ಹೇಳಿ. ತನೀಷಾ. ಏನು ಮಾಡ್ತೀರಾ? ಸದ್ಯಕ್ಕೆ ಆಂಕರಿಂಗ್ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಮಾಡ್ತೀರಾ, ಬಟ್ ರೆಗ್ಯುಲರ್ ಆಗಿ ಏನು ಮಾಡ್ತೀರಾ? ಆ್ಯಕ್ಟಿಂಗ್ ಮಾಡ್ತೀರಾ. ಏನೇನು ಆ್ಯಕ್ಟ್ ಮಾಡಿದ್ದೀರಾ ನೋಡಿ? ನಾನು ಇಂಟರ್ವ್ಯೂ ಮಾಡ್ತೀನಿ, ತಪ್ಪೇನಿದೆ? ಯಾಕೆಂದರೆ ಮ್ಯಾಮ್ ನಮಗೆ ಸ್ಪೆಷಲಾಗಿ ಇವಾಗ ಪರಿವಾರ ಅವಾರ್ಡ್ಸ್ ಬಗ್ಗೆ ಮಾತಾಡೋದು. ಹೌದ್ರಿ, ನಮ್ಮ ಮನೆ ಬಗ್ಗೆ ನಾನು ಮಾತಾಡೋದ್ರೆ ನಾನು ನಿಮ್ಮನ್ನು ಇಂಟರ್ವ್ಯೂ ಮಾಡಬೇಕು. ಯಾಕೆಂದರೆ ಇದು ನನ್ನ ಮನೆ, ನಮ್ಮ ಪರಿವಾರದ ಬಗ್ಗೆ ನಾನೇ ಕೇಳಬೇಕಾಗಿದೆ. ರೈಟ್. ಪರಿವಾರ ಅಂದರೆ ಏನು ಅಂತ ಹೇಳಿದ್ರೆ, ನಮ್ಮ ವಟಾರಕ್ಕೆ ಬರಬೇಕು ನೀವು. ಈ ಸ್ವರ್ಣ ವಟಾರಕ್ಕೆ ಬಂದರೆ ಗೊತ್ತಾಗುತ್ತೆ ಪರಿವಾರ ಅನ್ನೋದು ಏನು ಅಂತ. ಇಲ್ಲಿ ಯಾರು ದೊಡ್ಡವರು ಚಿಕ್ಕವರು ಅನ್ನೋ ಫೀಲಿಂಗೇ ಇರೋದಿಲ್ಲ ನಮ್ಮಲ್ಲಿ. ಸಿಟ್ಟಲ್ಲಿ ಕೆಲಸ ಮಾಡೋವಾಗಲೂ ಗಲಾಟೆ ಮಾಡಿಕೊಂಡು ಒಬ್ಬೊಬ್ಬರೂ ಅವ್ರನ್ನೆಲ್ಲ ಚುಡಾಯಿಸ್ಕೊಂಡು ಕೆಲಸ ಮಾಡ್ತಾ ಇರ್ತೀವಿ ನಾವು. ಒಂದೊಂದು ಸತಿ ನಾನು ಅಂದ್ಕೊಳ್ಳೋದು, ಯಾವ ಶೋ ಆದ್ರೂ ಹಿಟ್ಟಾಗಬೇಕಾದ್ರೆ ಮುಂದೆ ನಿಂತು ಮೇಕಪ್ ಹಾಕ್ಕೊಂಡು ಬಟ್ಟೆ ಎಲ್ಲ ಹಾಕ್ಕೊಂಡು ಶೋಕಿ ಮಾಡ್ಕೊಳ್ಳೋ ನಮ್ಮಿಂದ ಅಲ್ಲ, ಖಂಡಿತ ಅಲ್ಲ. ಯಾವ ಶೋ ಹಿಟ್ಟಾಗಬೇಕಾದ್ರೂ ಹಿಂದ್ಗಡೆ ಇದ್ದಾರೆ ನೋಡಿ, ಡೈರೆಕ್ಷನ್ ಗ್ರೂಪು, ಸ್ಟೋರಿ ಸೆಲೆಕ್ಟ್ ಮಾಡೋ ಗ್ರೂಪು, ಆಮೇಲೆ ಮಾರ್ಕೆಟಿಂಗ್ ಗ್ರೂಪು, ಸೌಂಡು, ಕ್ಯಾಮ್ರಾ, ನಿಮ್ಮನ್ನು ಸೇರಿಸಿ ಹೇಳ್ತಾ ಇದ್ದೀನಿ ಸರ್. ಇವರೆಲ್ಲನೂ ಏನು ನಮ್ಮನ್ನು ಹಿಂದ್ಗಡೆಯಿಂದ ನೀವು ಮಾಡಿ ಅಂತ ನಮಗೆ ಪ್ರೋತ್ಸಾಹ ಕೊಡೋದ್ರಿಂದ ಈ ಪರಿವಾರಕ್ಕೆ ಏನೋ ನಾವೇ ದೊಡ್ಡವರು ಅನ್ನೋ ಥರ ನಮ್ಗೆ ಅನಿಸುತ್ತೆ. ಇಲ್ಲವೇ ಇಲ್ಲ. ನಮ್ಮ ಪರಿವಾರದಿಂದಾನೇ ಇವತ್ತು ನಾನು ಈ ಕಿರುತೆರೆ ಮೇಲೆ ಐ ಬಿಕಮ್ ಪಾಪ್ಯುಲರ್. ಅಂದರೆ ಇಟ್ಸ್ ಬಿಕಾಸ್ ಆಫ್ ಸ್ವರ್ಣ. ಥ್ಯಾಂಕ್ಸ್ ಟು ಸ್ವರ್ಣ ಪರಿವಾರ. ನಾನು ಕನ್ನಡದಲ್ಲೇ ಮಾತಾಡಬೇಕು. ಸ್ವರ್ಣ ಪರಿವಾರದಲ್ಲಿ ನಾನು ಒಬ್ಬಳಾಗಿರೋದಕ್ಕೆ ದೇವರಿಗೆ ತುಂಬ ಧನ್ಯವಾದಗಳು ಹೇಳ್ಕೊತಾ ಇದ್ದೀನಿ. ಮತ್ತೆ ಏನಿಲ್ಲ ಮ್ಯಾಮ್. ಸೊ ಇದನ್ನು ಸನ್ಫೀಸ್ಟ್ ಅರ್ಪಿಸ್ತಾ ಇದೆ. ಸನ್ಫೀಸ್ಟ್ ಕಾಜು ಬಾದಾಮ್ ಬಿಸ್ಕೆಟ್ ನಾನು ನಿಮಗೆ ಕೊಡ್ತೀನಿ, ಅದನ್ನ ತಿಂದು ಅದರ ಟ್ಯಾಗ್ಲೈನ್ ಬಂದು ಪ್ರತಿ ಬೈಟ್ನಲ್ಲೂ ಒಂದು ಮುಗುಳ್ನಗೆ ಅಂತ ಹೇಳಿ. ಸೊ ನಿಮ್ಮ ಮುಗುಳ್ನಗೆ ಬ್ಯೂಟಿಫುಲ್ ಸ್ಮೈಲ್ ನಮಗೆ ಬೇಕು, ಹಾಗೂ ನಿಮ್ಮ ಬ್ಯೂಟಿಫುಲ್ ಮುಗುಳ್ನಗೆ ಇನ್ಸಿಡೆಂಟ್ನ ನನ್ನ ಹತ್ರ ಶೇರ್ ಮಾಡ್ಕೊಳ್ಬೇಕು. ಕೊಡಿ. ತುಂಬ ಚೆನ್ನಾಗಿದೆ. ಬಿಕಾಸ್ ರೆಗ್ಯುಲರ್ ಆಗಿ ಐ ಹಿಟ್ ದೇರ್ ಡಾರ್ಕ್ ಫ್ಯಾಂಟಸಿ. ದಟ್ಸ್ ಒಂದು ಫೇವ್ರೆಟ್ ಆಗಿರ್ತದೆ. ಈಗ ಫಸ್ಟ್ ಟೈಮ್ ತಿಂದಿದ್ದೀನಿ, ಚೆನ್ನಾಗಿದೆ. ಎಷ್ಟು ಕಳಿಸ್ತೀರಾ ನನಗೆ ಮನೆಗೆ? ಎಷ್ಟು ಬೇಕೋ ಅಷ್ಟು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಮೇಕ್ ಇಟ್ ಬಿಗ್. ಓಕೆ, ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಮಸ್ತೆ ಮ್ಯಾಮ್, ವೆಲ್ಕಮ್. ನಮಸ್ಕಾರ.
ಮ್ಯಾಮ್ ನಿಮ್ಮನ್ನು ನಾವು ಇಷ್ಟು ವರ್ಷ ಸಿನಿಮಾ ರಂಗದಲ್ಲಿ ಹೆಚ್ಚಾಗಿ ನೋಡಿದ್ದೀವಿ. ಇದು ನಿಮಗೆ ನೀವು ಎಲ್ಲ ಥರದ ಕ್ಯಾರೆಕ್ಟರ್ಸ್ ಕೂಡ ಮಾಡಿದ್ದೀರಾ. ಸೊ ಇದೊಂದು ವಿಭಿನ್ನವಾಗಿ ನೀವು ಒಂದು ಬ್ಯೂಟಿಫುಲ್ ಅತ್ತೆ ರೋಲ್ ಮಾಡ್ತಾ ಇದ್ದೀರಾ. ನನಗಂತೂ ನಾನು ಅಂದ್ಕೊಳ್ಳೋ ಪ್ರಕಾರ ನಿಮಗೆ ನನಗೂ ಕೂಡ ಅದೇ ಥರ ಅತ್ತೆ ಸಿಗಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನೀವು? ಮೊದಲನೇದಾಗಿ ಸುವರ್ಣ ವಾಹಿನಿಯ ಎಲ್ಲ ಪ್ರೇಕ್ಷಕರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಹಲವಾರು ಚಿತ್ರಗಳಲ್ಲಿ 35 ವರ್ಷ ನನ್ನ ಪಯಣ ಚಿತ್ರರಂಗದಲ್ಲಿತ್ತು. ಈಗ ಕಿರುತೆರೆಗೆ ಬಂದಿದ್ದೇನೆ. ಅದು ಈ ಅಮೃತ ವರ್ಷಿಣಿ. ಇದನ್ನು ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಪ್ರತಿಯೊಬ್ಬ ಮಹಿಳೆ ಯಾಕೆ ನನ್ನ ಅನುಭವದಲ್ಲಿ ಅನೇಕ ಮಹಿಳೆಯರು ಇವಾಗ ನನಗೆ ಹೇಳಿದ್ದ ವಿಷಯ ಏನಂದರೆ, ಅಮ್ಮ ನಮಗೆ ಜೀವನದಲ್ಲಿ ಈ ಥರ ಅತ್ತೆ ಸಿಕ್ಕಲಿಲ್ಲ, ನಿಮ್ಮ ಥರ ಅತ್ತೆ ಸಿಕ್ಕಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ ಒಂದು. ಇನ್ನೊಂದು, ನಮ್ಮ ಗಂಡ ರಾತ್ರಿ 10-10:30 ಮನೆಗೆ ಬರ್ತಾ ಇದ್ದವರು ಇವಾಗ 9 ಗಂಟೆಗೆ ಶಾರ್ಪಾಗಿ ಮನೆಗೆ ಬಂದುಬಿಡ್ತಾ ಇದ್ದಾರೆ. ಯಾಕೆಂದರೆ ನಿಮ್ಮನ್ನು ನೋಡೋಕ್ಕೆ ಅನ್ನೋವಾಗ ತುಂಬ ತುಂಬ ಖುಷಿಯಾಗಿದೆ. ಈ ಒಂದು ಪ್ರೀತಿ, ಈ ಒಂದು ಜನಗಳ ಒಂದು ರೆಸ್ಪಾನ್ಸನ್ನು ಇವತ್ತು ಈ ಅಮೃತ ವರ್ಷಿಣಿ ಸೀರಿಯಲಿಂದ ನಾನು ಪಡೀತಾ ಇದ್ದೇನೆ. ಅದು ಅಲ್ಲದೆ ಕಿರುತೆರೆಯ ಅನೇಕ ಕಲಾವಿದರು, ಒಳ್ಳೆ ಪ್ರತಿಭೆಗಳು, ಅವರೆಲ್ಲರ ಜೊತೆಯಲ್ಲೂ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾನು ಅವರ ಜೊತೆಯಲ್ಲಿ ಭಾಗವಹಿಸ್ತಾ ಇದ್ದೇನೆ. ಈ ಥರನೇ ಸುವರ್ಣವಾಹಿನಿಯವರು ಅನೇಕ ಒಳ್ಳೆ ಸೀರಿಯಲ್ಗಳನ್ನ ಮಾಡಬೇಕು, ಅನೇಕ ಕಲಾವಿದರಿಗೆ ಅವಕಾಶ ಕೊಡಬೇಕು, ಈ ಥರ ತುಂಬ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ನಾನು ಮನಸಾರ ದೇವರನ್ನ ಕೇಳ್ಕೊಳ್ತಾ ಇದ್ದೀನಿ. ಸೊ ಸನ್ ಫೀಸ್ಟ್ ಅರ್ಪಿಸ್ತಾ ಇರುವಂತಹ ಸುವರ್ಣ ಪರಿವಾರ ಅವಾರ್ಡ್ಸ್ ಬಗ್ಗೆ ನೀವು ಮಾತಾಡಿದ್ರಿ. ಸೊ ಸನ್ ಫೀಸ್ಟ್ ಅರ್ಪಿಸ್ತಾ ಇರೋದ್ರಿಂದ ಕಾಜು ಬಾದಾಮ್ ಕುಕಿನ ಒಂದು ಬಿಸ್ಕೆಟ್ನ ನಾನು ನಿಮಗೆ ಕೊಡ್ತೀನಿ. ಟೇಸ್ಟ್ ಮಾಡಿ ನಿಮ್ಮ ಲೈಫ್ನ ಏನೋ ಬ್ಯೂಟಿಫುಲ್ ಮೂಮೆಂಟ್ ಅಂದರೆ ಮುಗುಳ್ನಗು ಬೀರುವಂಥ ಮೂಮೆಂಟ್ನ ನೀವು ನನ್ನ ಹತ್ರ ಶೇರ್ ಮಾಡ್ಕೊಳ್ಬೇಕು. ಟೇಸ್ಟ್ ಮಾಡಿ ಸಂತೋಷ ಪಡ್ತಾ ಇದ್ದೀನಿ. ಸೊ ಇದು ನಿಮ್ಮ ಬ್ಯೂಟಿಫುಲ್ ಮುಗುಳ್ನಗು ಅಂತ ಹೇಳ್ಬೋದು. ಸೊ ಎಂಜಾಯ್ ಮಾಡಿ ಮ್ಯಾಮ್. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಸೊ ಸನ್ ಫೀಸ್ಟ್ ಅರ್ಪಿಸ್ತಾ ಇರುವಂತಹ ಸುವರ್ಣ ಪರಿವಾರ ಅವಾರ್ಡ್ಸ್ 2012 ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬ ಖುಷಿಯಾಗುತ್ತೆ. ಕಿರುತೆರೆನ ಉದ್ದೇಶಿಸಿ ಯಾವುದೇ ಕಾರ್ಯಕ್ರಮ ಮಾಡಿದಾಗ ಚೆನ್ನಾಗಿರುತ್ತೆ. ಸೊ ನೈಸ್ ಟು ಬಿ ಹಿಯರ್. ದಟ್ಸ್ ವೆರಿ ನೈಸ್. ಸೊ ಕನ್ನಡದ ಕೋಟ್ಯಾಧಿಪತಿ ಅಂದರೆ ಏನಂದರೆ ಎಲ್ರಿಗೂ ನಿಮ್ಮನ್ನು ನೋಡಿದ್ರೆ ಸಾಕು ಕೋಟಿ ಗೆದ್ದ ಸಂಭ್ರಮ ಇರುತ್ತೆ. ಕನ್ನಡದ ಕೋಟ್ಯಾಧಿಪತಿ ನೀವು. ನಿಮ್ಮ ಪ್ರೋಗ್ರಾಮ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕಂಪ್ಲೀಟ್ ಕ್ರೆಡಿಟ್ಸ್ ಸುವರ್ಣ ಅವ್ರಿಗೆ ಹೋಗಬೇಕು. ಅವ್ರು ಮಾಡಿದಂಥ ಕಾರ್ಯಕ್ರಮ ಗೆಲುವೇನಿದ್ರು ನಂದಲ್ಲ, ಅದರಲ್ಲಿ ಕೂತ್ಕೊಂಡು ಆಟ ಆಡೋದ್ರಲ್ಲ ಅವ್ರು ನಿಜವಾದ ಹೀರೋಗಳು. ಸೊ ಆ ಶೋನ ನಾನು ನೋಡಿಸ್ಕೊಟ್ಟು ನನಗೆ ತುಂಬ ಸಂತೋಷ ಆಗಿದೆ. ದಟ್ಸ್ ವೆರಿ ನೈಸ್. ಸೊ ಸನ್ ಫೀಸ್ಟ್ ಕಾಜು ಬಾದಾಮ್ ಬಿಸ್ಕೆಟ್ ನಮ್ಮ ಜೊತೆಲಿದೆ. ಸೊ ನಿಮ್ಮ ಜೀವನದಲ್ಲಿ ನಡೆದಂತಹ ಒಂದು ಮುಗುಳ್ನಗೆ ಇನ್ಸಿಡೆಂಟ್ ನಮಗೆ ಶೇರ್ ಮಾಡ್ಕೊಳ್ಳಿ. ಪ್ರತಿಯೊಂದು ದಿನವೂ ಮುಗುಳ್ನಗೆ ಅಂತಲೇ ಭಾವಿಸಿ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಎಂಜಾಯ್. ಹಲೋ ಸರ್, ವೆಲ್ಕಮ್ ಟು ದಿಸ್ ಬ್ಯೂಟಿಫುಲ್ ಈವ್ನಿಂಗ್. ಥ್ಯಾಂಕ್ ಯು. ಸನ್ ಫೀಸ್ಟ್ ಅರ್ಪಿಸ್ತಾ ಇರುವಂತಹ ಸುವರ್ಣ ಪರಿವಾರ್ ಅವಾರ್ಡ್ಸ್ 2012 ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನಂದರೆ ಸುವರ್ಣ ಚಾನಲ್ ಜೊತೆ ನಂದೊಂದು ಬಾಂಧವ್ಯ ಬೆಳೆದಿದೆ. ಯಾಕೆಂದರೆ ಈ ಕನ್ನಡದ ಕೋಟ್ಯಾಧಿಪತಿ ಅವೆಲ್ಲ ಮಾಡಿ, ಸೊ ಆ ಪರಿವಾರದ ಸದಸ್ಯ ಕೂಡ ನಾನು. ಹಾಗಾಗಿ ಈ ಪರಿವಾರದ ಜೊತೆ ಮತ್ತು ಯಾರ್ಯಾರು ಅವಾರ್ಡ್ಗಳು ಬಂದಿರ್ಬೋದು ಅನ್ನೋ ಒಂದು ಕುತೂಹಲ ಅಂತೂ ಇದೆ. ನೋಡೋಣ. ವಿಲ್ ಹೋಪ್ ವಿಲ್ ಹ್ಯಾವ್ ಎ ಗುಡ್ ಟೈಮ್ ಟುಗೆದರ್.
ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಸನ್ಫೀಸ್ಟ್ ಅಂದರೆ ಸನ್ಫೀಸ್ಟ್ ಕಾಜು ಬಾದಾಮ್ ಕುಕೀಸ್ ನಮ್ಮ ಜೊತೆಲಿದೆ. ಸೊ ಅದ್ರದ್ದು ಟ್ಯಾಗ್ಲೈನ್ ಬಂದು ಪ್ರತಿ ಬೈಟ್ನಲ್ಲೂ ನಿಮ್ಮ ಮುಗುಳ್ನಗು ಅಂತ ಹೇಳಿ. ನೀವೊಂದು ಬೈಟ್ ತೊಗೊಂಡು ನಿಮ್ಮ ಜೀವನದಲ್ಲಿ ನಡೆದಂತಹ ಒಂದು ಬ್ಯೂಟಿಫುಲ್ ಇನ್ಸಿಡೆಂಟ್ನ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ. ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ ಹೇಳೋದಾದರೆ ಒಂದು ಪರಿವಾರ ಅಂತ ಈಗ ಭಾರತದ ದೊಡ್ಡ ಸಮಸ್ಯೆ ಅಂತಂದರೆ ಜನಸಂಖ್ಯೆ ಸಮಸ್ಯೆ ಆಯಿತಾ. 125 ಕೋಟಿ ಆಗಿದೆ. ಸೊ ಆ ಎಲ್ಲ ಪರಿವಾರಗಳಿಗೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಗಲಿ, ಸುವರ್ಣ ಪರಿವಾರಕ್ಕೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಬೇಡ, ಅದು ಬೆಳೀತಾ ಹೋಗಲಿ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹೋಗ್ಬಿಟ್ಟೈತಿ. ಹಾಯ್. Hi. ವೆಲ್ಕಮ್ ಟು ದಿಸ್ ಬ್ಯೂಟಿಫುಲ್ ಈವ್ನಿಂಗ್. Thank you so much. ಸನ್ಫೀಸ್ಟ್ ಅರ್ಪಿಸ್ತಾ ಇರುವಂತಹ ಸುವರ್ಣ ಪರಿವಾರ ಅವಾರ್ಡ್ಸ್ 2012 ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಟೈಮು ಅವಾರ್ಡ್ ಫಂಕ್ಷನ್ನ ನಾನು ಬೇರೆ ಕಡೆ ಕೂತ್ಕೊಂಡು ನೋಡ್ತೀನಿ, ಯಾಕಂದರೆ ಐ ವಿಲ್ ನಾಟ್ ಬಿ ಆನ್ ಸ್ಟೇಜ್. ಸೊ ಇಟ್ಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್, ಭಾಳ ಖುಷಿ ಆಗ್ತಿದೆ. ಆ್ಯಂಡ್ ದ ಹೋಲ್ ಸುವರ್ಣ ಪರಿವಾರ್ ಇಸ್ ಕಮಿಂಗ್ ಟುಗೆದರ್. ಸೊ ಯಾರ್ಯಾರಿಗೆ ಏನೇನು ಅವಾರ್ಡ್ ಸಿಗ್ತಿದೆ ಅಂತ ನೋಡೋವಂಥ ಒಂದು ಕುತೂಹಲ ನನಗಿದೆ, ನೋಡೋಣ. ಓಕೆ, ದಟ್ಸ್ ವೆರಿ ನೈಸ್. ಸೊ ಪರಿವಾರ್ ಅವಾರ್ಡ್ಸ್ ಬಗ್ಗೆ ನಿಮ್ಗೆ ಒಂದು ಒಳ್ಳೆ ಒಪಿನಿಯನ್ ಇದೆ ಅಂತ ಹೇಳ್ತಾ ಇದ್ದೀರಾ. ಸೊ ಪರಿವಾರ್ ಅವಾರ್ಡ್ಸ್ನಲ್ಲಿ ಅಂದರೆ ನಿಮ್ಮ ಪರಿವಾರದಲ್ಲಿ ನಿಮ್ಗೆ ಯಾರಿಗೆ ಬಂದರೆ ತುಂಬ ಖುಷಿ ಆಗುತ್ತೆ? ಯಾರಿಗೆ ಬಂದರೂ ಖುಷಿ ಆಗುತ್ತೆ, ನನಗೆ ಬಂದರೆ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ. ದಟ್ಸ್ ವೆರಿ ನೈಸ್. ನೋಡೋಣ ನಂಗೆ ಬರುತ್ತಾ ಅಂತ. ಐ ಡೋಂಟ್ ನೋ ಇಫ್ ಐ ಆಮ್ ನಾಮಿನೇಟೆಡ್, ಬಟ್ ಹೇಳ್ಕೊಂಡೆ ಅಷ್ಟೇ. ಆಲ್ ದಿ ವೆರಿ ಬೆಸ್ಟ್. ಇಫ್ ಅಟ್ ಆಲ್ ಯು ಆರ್ ನಾಮಿನೇಟೆಡ್, ಇವನ್ ನನಗೂ ಗೊತ್ತಿಲ್ಲ. ಸೊ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ. Dollars if you can. No, I'm no politician. I'm a better man. Cause I'm sick of doing it over again. Being the puppet. How you doing? I'm good. Thank you so much. Welcome. Thank you. ಸೊ ಸನ್ಫೀಸ್ಟ್ ಸುವರ್ಣ ಪರಿವಾರ ಅವಾರ್ಡ್ಸ್ 2012 ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? Good opinion actually. ಕಷ್ಟಪಟ್ಟಿರೋ ಎಲ್ರಿಗೂ ಅವಾರ್ಡ್ ಕೊಡ್ತಿದ್ದಾರೆ, ನಾಮಿನೇಟ್ ಆಗಿದ್ದಾರೆ ತುಂಬ ಜನ. ಐ ಥಿಂಕ್ ಒಂಥರ ಪ್ರೋತ್ಸಾಹ ಅಂತ ಹೇಳ್ತೀನಿ ನಾನು. ಐ ಥಿಂಕ್ ಇಟ್ಸ್ ಗುಡ್ ಟು ಕಂಟಿನ್ಯೂ ಲೈಕ್ ದಿಸ್. ಪ್ರತಿ ವರ್ಷ ಈ ಥರ ಕಂಟಿನ್ಯೂ ಮಾಡಿದ್ರೆ ಅ ಲಾಟ್ ಆಫ್ ಆ್ಯಕ್ಟರ್ಸ್, ಅ ಲಾಟ್ ಆಫ್ ರಿಯಾಲಿಟಿ ಸ್ಟಾರ್ಸ್ ಎಲ್ಲರೂ ಆಚೆ ಬರ್ಬೋದು ಅಂತ ನನ್ನ ನಂಬಿಕೆ. ಸೊ ಎಸ್, ವೆರಿ ಶೋರ್. ಸನ್ಫೀಸ್ಟ್ ಕಾಜು ಬಾದಾಮ್ ಕುಕೀಸ್ ನಮ್ಮ ಸ್ವೀಟ್ ಹಾರ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಸೊ ನಿಮ್ಮ ಲೈಫ್ನ ಒಂದು ಮುಗುಳ್ನಗೆ ಮೂಮೆಂಟ್ನ ನಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು. ನನ್ನ ಮಗ ಎಂಟ್ರಿ, ಇದಕ್ಕಿಂತ ಒಳ್ಳೆಯ ವಿಷಯ ಬೇಕಾ ಆ್ಯಕ್ಚುಲಿ? ಐ ಥಿಂಕ್ ದಟ್ ವಾಸ್ ಅ ಬೆಸ್ಟ್ ಮೂಮೆಂಟ್ ಪ್ರತಿಯೊಬ್ಬರು ಅಪ್ಪಂದ್ರ ಜೀವನದಲ್ಲಿ. ಐ ಥಿಂಕ್ ಇಟ್ಸ್ ಅ ಬಿಗ್ ಮೂಮೆಂಟ್, ಬಟ್ ನನ್ನ ಜೀವನದಲ್ಲಿ ತುಂಬ ದೊಡ್ಡ ಮೂಮೆಂಟ್ ಆ್ಯಕ್ಚುಲಿ. ದಟ್ಸ್ ರಿಯಲಿ ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ಎಂಜಾಯ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫಾರ್ ಆಲ್ ಆಫ್ ಯು. ನೈಸ್ ಬಿಸ್ಕೆಟ್. ನಮಸ್ತೆ ಬಾಲರಾಜ್ ಸರ್. ನಮಸ್ತೆ. ಸೊ ವೆಲ್ಕಮ್ ಟು ದಿಸ್ ಬ್ಯೂಟಿಫುಲ್ ಈವ್ನಿಂಗ್. ಥ್ಯಾಂಕ್ ಯು. ಸನ್ಫೀಸ್ಟ್ ಸುವರ್ಣ ಪರಿವಾರ ಅವಾರ್ಡ್ಸ್ 2012 ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಟ್ಸ್ ರಿಯಲಿ ತುಂಬ ಚೆನ್ನಾಗಿದೆ. ಯಾಕಂದರೆ ಪರಿವಾರ ಜೊತೆಲಿ ನಾವು ಇವತ್ತು ಈ ಫಂಕ್ಷನ್ಗೆ ಬಂದಿದ್ದೀವಿ. ನಿಜವಾಗ್ಲೂ ಭಾಳ ಸಂತೋಷ ಆಗ್ತಿದೆ. ಸುವರ್ಣವರು ಈ ಒಂದು ಒಳ್ಳೆ ಕಾರ್ಯಕ್ರಮನ ಮಾಡಿದ್ದಾರೆ. ಪ್ರತಿ ವರ್ಷವೂ ಈ ಥರ ಮಾಡಲಿ, ಯಾಕಂದರೆ ದಿಸ್ ಇಸ್ ಓನ್ಲಿ ಚಾನ್ಸ್ ನಮ್ಮ ಎಲ್ಲ ಒಂದು ಸುವರ್ಣ ಟೀಮ್ನ ನೋಡುವಂಥ ಒಂದು ಅವಕಾಶ. ಇಟ್ಸ್ ನೈಸ್. ಸನ್ಫೀಸ್ಟ್ ಕಾಜು ಬಾದಾಮ್ ಕುಕೀಸ್ ಪ್ರತಿ ಬೈಟ್ನಲ್ಲೂ ಮುಗುಳ್ನಗೆ ಅಂತ ಹೇಳ್ತೀವಿ. ಸೊ ನಾನೊಂದು ಬಿಸ್ಕೆಟ್ ಕೊಡ್ತೀನಿ, ತಿಂದು ನಿಮ್ಮ ಮುಗುಳ್ನಗೆ ಒಂದು ಬ್ಯೂಟಿಫುಲ್ ಇನ್ಸಿಡೆಂಟ್ನ ನನ್ನ ಹತ್ರ ಶೇರ್ ಮಾಡ್ಕೊಳ್ಬೇಕು. ನಾನು ಜೀವನ ಚೇತ್ರ ಮಾಡ್ತಾಯಿದ್ದೆ. ಆಗ ಅಪ್ಪಾಜಿಯವರು ಒಂದು ಡೈಲಾಗ್ ಹೇಳ್ತಾರೆ, ನಮ್ಮನ್ನೆಲ್ಲ ನೋಡಿ ಬೈಯೋ ಥರ. ಆ ಸನ್ನಿವೇಶದಲ್ಲಿ ಐ ಸ್ಟಾರ್ಟೆಡ್ ಕ್ರೈಯಿಂಗ್. ಯಾಕಂದರೆ ನಿಜವಾಗ್ಲೂ ಆ ಬೈಯೋದು ನೋಡಿದಾಗ ದೃಶ್ಯನ ನಮ್ಗೆ ನಿಜವಾಗ್ಲೂ ಕಣ್ಣೀರು ಬಂದ್ಬಿಡುತ್ತೆ. ಯಾಕಂದರೆ ನಾವೆಲ್ಲ
ಅಪ್ಪಾಜಿಯವ್ರು ಇಲ್ಲದೆ ಟೈಮಲ್ಲಿ ಪಾರ್ಟಿ ಸೆಲೆಬ್ರೇಟ್ ಮಾಡ್ತಾಯಿದ್ವಿ, ಎಲ್ಲ ಡ್ರಿಂಕ್ಸ್ ಎಲ್ಲ ಮಾಡ್ತಾಯಿದ್ವಿ ಅವ್ರ ಮನೆಯಲ್ಲಿ ನಾವೆಲ್ಲ ಎಷ್ಟು ಡಿಸಿಪ್ಲಿನ್ಡ್ ಆಗಿ ಇರಬೇಕಾಗಿತ್ತು ಅದನ್ನು ಆ ಸನ್ನಿವೇಶದಲ್ಲಿ ನನಗೆ ತುಂಬ ಇದಾಯಿತು. ಇಟ್ಸ್ ಇವತ್ತು ಮರೆಯೋಕ್ಕಾಗಲ್ಲ ಆ ಸನ್ನಿವೇಶ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಹಾಯ್ ಚುಕ್ಕಿ. ಹಾಯ್. ನಾನು ನಿನ್ನ ಏನಂತ ಕರಿಬೇಕು? ಚುಕ್ಕಿ ಅಂತಾನೆ ಕರೀರಿ. ನಿನ್ನ ಹೆಸರು ಕರೆಯೋದು ಬೇಡವಾ? ಓಕೆ, ಎರಡೂ ಕರೀರಿ, ಏನಾಗಲ್ಲ. ದಟ್ಸ್ ವೆರಿ ಸ್ವೀಟ್ ಆಫ್ ಯು. ಆ್ಯಂಡ್ ಸನ್ಫಿ ಸುವರ್ಣ ಪರಿವಾರ್ ಅವಾರ್ಡ್ಸ್ 2012 ಏನು ಹೇಳಕ್ಕೆ ಇಷ್ಟಪಡ್ತೀಯಾ? ನಂಗೆ ತುಂಬ ಖುಷಿ ಆಗ್ತಿದೆ, ಇಲ್ಲಿ ಬಂದು ನಾನು ತುಂಬ ಎಂಜಾಯ್ ಮಾಡ್ತಿದ್ದೀನಿ. ದ್ಯಾಟ್ಸ್ ಇಟ್. ಓಕೆ, ಸೊ ನಿನಗೆ ಸನ್ಫೀಸ್ಟ್ ಬಗ್ಗೆ ಏನು ಹೇಳ್ಬೇಕನ್ಸುತ್ತೆ? ಆ್ಯಕ್ಚುಲಿ ಸನ್ಫೀಸ್ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ನಾನು ಯಾವಾಗಲೂ ಅದನ್ನೇ ತಿನ್ನೋದು. ಓಕೆ, ಸೊ ನಿನಗೆ ಕಾಜು ಬಾದಾಮ್ ಕುಕೀಸ್ ಗೊತ್ತಾ? ಹಾಂ, ಗೊತ್ತು. ಸೊ ನಾನು ನಿನಗೊಂದು ಬಿಸ್ಕೆಟ್ ಕೊಡ್ತೀನಿ, ಕೊಟ್ಟಾಗ ನೀನು ಫುಲ್ ಸ್ಮೈಲ್ ಮಾಡಿ ಅದರ ಟ್ಯಾಗ್ಲೈನ್ನ ನನಗೋಸ್ಕರ ಹೇಳಬೇಕು, ಓಕೆನಾ? ಓಕೆ. ಪ್ರತಿ ಬೈಟ್ನಲ್ಲೂ ಮುಗುಳ್ನಗೆ. ವಾವ್, ಸೊ ಸ್ವೀಟ್, ತುಂಬ ಕ್ಯೂಟಾಗಿ ಹೇಳ್ತಾ ಇದೆಯಾ. ಸೊ ಸರ್, ನಿಮಗೆ ಸನ್ಫೀಸ್ಟ್ ಅವರು ಅರ್ಪಿಸ್ತಾ ಇರುವಂತಹ ಸುವರ್ಣ ಪರಿವಾರ್ ಅವಾರ್ಡ್ಸ್ 2012 ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮಸ್ಕಾರ, ನಾನು ಚುಕ್ಕಿ ಡೈರೆಕ್ಟರ್ ರಮೇಶ್ ಕೃಷ್ಣ ಅಂತ ಮಾತಾಡ್ತಾ ಇದ್ದೀನಿ. ಸುವರ್ಣದಲ್ಲಿ ಈ ಥರದ್ದೊಂದು ಅವಾರ್ಡ್ ಫಂಕ್ಷನ್ ಮಾಡ್ತಾ ಇರೋದು ನಮ್ಗೆ ತುಂಬ ಸಂತೋಷ ಆಗ್ತದೆ. ಎಲ್ಲ ನಮ್ಮ ಟೀಮ್ ಜೊತೆ ಬಂದು ಎಂಜಾಯ್ ಮಾಡ್ತಾಯಿದ್ವಿ. ಇವರು ನಮ್ಮ ಸ್ಕ್ರೀನ್ ಪ್ಲೇ ರೈಟ್ರು ಶೇಖರ್ ಅಂತ, ಈಸ್ ಮೈ ಕ್ಯಾಮ್ರಾಮನ್ ದಯಾಕರ್ ಅಂತ. ಸೊ ನಾವೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಹುಡುಗರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ. ತುಂಬ ಸಂತೋಷ ಆಗ್ತದೆ ಇಲ್ಲಿ. ಆಲ್ ದಿ ವೆರಿ ಬೆಸ್ಟ್ ಸರ್, ಥ್ಯಾಂಕ್ ಯು ಸೋ ಮಚ್, ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಹಲೋ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ದಟ್ಸ್ ವೆರಿ ನೈಸ್. ಸರ್, ನಿಮಗೆ ಸನ್ಫೀಸ್ಟ್ ಅವರು ಸುವರ್ಣ ಪರಿವಾರ್ ಅವಾರ್ಡ್ಸ್ ಅಂತ ಮಾಡ್ತಾರೆ. ಈಗ ಸುವರ್ಣದವರು ಕಿರುತೆರೆ ನಟರಿಗೋಸ್ಕರ, ಅಂದರೆ ಕಿರುತೆರೆ ಆರ್ಟಿಸ್ಟ್ಗಳಿಗೋಸ್ಕರ ಪರಿವಾರ್ ಅವಾರ್ಡ್ಸ್ ಅಂತ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಖುಷಿ ಆಗುತ್ತೆ. ಟೆಲಿವಿಷನಲ್ಲಿ ಏನು ಸಿನಿಮಾ ರೇಂಜಲ್ಲಿ ಈ ಪ್ರಿಪ್ರೇಷನ್ ನೋಡಿದರೆ ಖುಷಿ ಆಗುತ್ತೆ. ಟೆಲಿವಿಷನ್ ಆರ್ಟಿಸ್ಟಿಗೆ ಎಲ್ಲೋ ನಾವು ಒಂದು ಸಿನಿಮಾ ರೇಂಜಲ್ಲಿ ಡ್ಯಾನ್ಸ್ ಮಾಡಬೇಕು, ಅವಾರ್ಡ್ಸ್ ತೊಗೊಳ್ಬೇಕು, ಎಲ್ಲರ ಜೊತೆ ರೆಕಗ್ನೈಸ್ ಮಾಡ್ಕೋಬೇಕು. ಮತ್ತು ಈ ಥರ ಒಂದು ಇವೆಂಟಿಗೆ ಭಾಳ ವರ್ಷಗಳಿಂದ ಕಾಯ್ತಾಯಿದ್ರು. ಐ ಥಿಂಕ್ ದ ರೈಟ್ ಒಕೇಶನ್ ಫಾರ್ ಅಸ್, ಆ್ಯಂಡ್ ಬಾರಿ ಬೇಗ ಆಯ್ತಲ್ಲ ಅಂತ ಖುಷಿ ಇದೆ. ದಟ್ಸ್ ವೆರಿ ನೈಸ್. ಸರ್, ದೆರ್ ಈಸ್ ಅ ಬಿಸ್ಕೆಟ್ ಫಾರ್ ಯು. ಸೊ ನಿಮ್ಮ ಜೀವನದ ಮುಗುಳ್ನಗೆಯ ಒಂದು ಮೂಮೆಂಟ್ನ ನಮಗೆ ಶೇರ್ ಮಾಡ್ಕೊಳ್ಳಿ. ಆಲ್ರೆಡಿ ಮುಗುಳ್ನಗೆ ನೋಡ್ತಾ ಇದ್ದೀರಿ. ನನ್ನ ಟೀಮ್ ವಿನ್ ಆಗುತ್ತೆ. ಐ ಥಿಂಕ್ ವಿ ವಿಲ್ ಬಿ ದ ವಿನ್ನರ್ಸ್. ವಾವ್, ದಟ್ಸ್ ದ ಸ್ಪಿರಿಟ್. ದಟ್ಸ್ ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಯ್ ಶ್ರೀನಿವಾಸ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ, ನಿಮ್ಮ ಟೀಮ್ ಕೂಡ ಒಂದು ಸುವರ್ಣ ಪರಿವಾರ್ ಅವಾರ್ಡ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಸೊ ನಿಮ್ಮ ಟೀಮ್ ಈ ಅವಾರ್ಡ್ಸ್ನಲ್ಲಿ ಇರೋದು ನಿಮ್ಗೆ ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ನಮಗೆ ಎನ್ಕರೇಜ್ ಇದ್ದಂಗೆ ನಾವು ಈ ಥರ ಎಲ್ಲ ಇದ್ದಾಗ ನಾವು ಇನ್ನೂ ಏನೋ ವೆಸ್ಟ್ ಮಾಡಬೇಕು ಅಂತ ಅನಿಸುತ್ತೆ. ತುಂಬ ಖುಷಿ ಆಗ್ತಾಯಿದೆ. ದಟ್ಸ್ ವೆರಿ ನೈಸ್. ಸೊ ಯೂಶ್ವಲಿ ನೀವು ನಿಮ್ಗೆ ಅಂದರೆ ನಿಮಗೂ ನಮಗೂ ಎಲ್ಲ ಗೊತ್ತಿರೋ ಹಾಗೆ ಯೂಶ್ವಲಿ ಇರುತ್ತೆ ಅಂತಂದರೆ ಫಿಲ್ಮ್ ಫೇರ್ ಅವಾರ್ಡ್ಸ್ ಆ ಥರ ಇರುತ್ತೆ, ಅಂದರೆ ಎಲ್ಲ ಫಿಲ್ಮ್ ಆರ್ಟಿಸ್ಟ್ಗಳಿಗೆ ಇರುತ್ತೆ. ಸೊ ಈ ಸೀರಿಯಲ್ ಆರ್ಟಿಸ್ಟ್ ಅಂದರೆ ಕಿರುತೆರೆ ನಟರಿಗೋಸ್ಕರ ಇದನ್ನ ಸ್ಪೆಷಲಾಗಿ ಮಾಡ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಮೇಡಮ್, ಟೆನ್ಷನ್ ಮಾಡ್ಕೊಂಡು ನಾನು ಒಂದು 22 ಸಿನಿಮಾ ಕೆಲಸ ಮಾಡಿದ್ದೀನಿ ಅಸಿಸ್ಟೆಂಟ್ ಅಸೋಸಿಯೇಟ್ ಆಗಿ. ಟೆನ್ಷನ್ ಮಾಡ್ಕೊಂಡು ನಾನು ಅಂದ್ಕೊಂಡು ಒಂದು ಸಿನಿಮಾ ಮಾಡೋದು ತುಂಬ ಈಸಿ, ನಾವು ಅಂದ್ಕೊಂಡು ಒಂದು ಮೆಗಾ ಸೀರಿಯಲ್ ಮಾಡೋದು ತುಂಬ ಕಷ್ಟ. ಅದು ನಾವು ಮಾಡ್ತಿದ್ದೀವಿ ಅಂದರೆ ನಾವು ಹೆಮ್ಮೆ ಪಡಬೇಕು. ತುಂಬ ಸಂತೋಷ ಆಗುತ್ತೆ. ಸೊ ವಿ ಹ್ಯಾವ್ ಎ ಬಿಸ್ಕೆಟ್ ಫಾರ್ ಯು. ಸೊ ನಿಮ್ಮ ಜೀವನದ ಮುಗುಳ್ನಗೆ ವಿಷಯವನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿ. ಹೋದವರ TRP ಬಂದಾಗ ಇಷ್ಟೇ ಖುಷಿಯಾಗಿತ್ತು, ಈ ಬಿಸ್ಕೆಟ್ ತಿಂದಾಗಲೂ ಅಷ್ಟೇ ಖುಷಿ ಆಗ್ತಾ ಇದೆ. ದಟ್ಸ್ ವೆರಿ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಯ್, ವೆಲ್ಕಮ್ ಟು ದಿಸ್ ಬ್ಯೂಟಿಫುಲ್ ಈವ್ನಿಂಗ್. ಥ್ಯಾಂಕ್ ಯು. ಸೊ ಸನ್ಫೀಸ್ಟ್ ಅರ್ಪಿಸ್ತಾ ಇರುವಂತಹ ಸುವರ್ಣ ಪರಿವಾರ್ ಅವಾರ್ಡ್ಸ್ 2012 ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ?
ಆ್ಯಕ್ಚುಲಿ ಇಟ್ ವಾಸ್ ಅ ಶಾಕಿಂಗ್ ಕಾಲ್. ಈ ಥರ ಅವಾರ್ಡ್ ಫಂಕ್ಷನ್ನಿಗೆ ವಿ ಹವ್ ಬೀನ್ ನಾಮಿನೇಟೆಡ್ ಇಸ್ ಒನ್ ಆಫ್ ದ ಬೆಸ್ಟ್ ಕಂಟೆಸ್ಟೆಂಟ್ ಅಂತ. ಸೊ ವಿ ಆರ್ ಕ್ಯೂರಿಯಸ್ ಯಾರಿಗೆ ಬಂದಿರ್ಬೋದು ಅಂತ. ಸೊ ವಿ ಬೋತ್ ಲೈಕ್ ಲೆಟ್ಸ್ ಜಸ್ಟ್ ಗೋ ಅಂತ. ಇಟ್ಸ್ ಫನ್. ಯಾ, ಖುಷಿ ಆಗುತ್ತೆ ಆ್ಯಕ್ಚುಲಿ ಈ ಥರ ಏನಾದರೂ ಒಂದು ಮಾಡಿದಾಗ. ಆ್ಯಂಡ್ ಫಸ್ಟ್ ಟೈಮ್ ನಾವು ಇಲ್ಲಿ ಬರ್ತಾ ಇರೋದು. ಸೊ ಐ ಆಮ್ ಆಲ್ ಹ್ಯಾಪಿ ಆ್ಯಂಡ್ ಆಫ್ ಕೋರ್ಸ್ ಕ್ಯೂರಿಯಸ್ ಟು ನೋ. ದಟ್ಸ್ ವೆರಿ ನೈಸ್. ಸೊ ನಿಮ್ಮಲ್ಲಿ ಯಾರು ವಿನ್ ಆದರೆ ನಿಮ್ಗೆ ಇಷ್ಟ ಆಗುತ್ತೆ? ಯಾರು ವಿನ್ ಆದರೂ ಓಕೆನೇ ನಮಗೆ. ವಿ ಹವ್ ಡಿಸೈಡೆಡ್, ವಿ ಹ್ಯಾವ್ ಅ ಡೀಲ್ ಆ್ಯಕ್ಚುಲಿ. We will reveal it sometime later. Okay, that's very nice. Enjoy ಮಾಡಿ, ಹ್ಯಾವ್ ಫನ್. ನಮ್ಮ ಕಿರುತೆರೆಯ ರಿಯಾಲಿಟಿಯ ಹೀರೋ ಅಂತಲೇ ಕರಿಬೋದು ಇವರನ್ನ. ಸೊ ರಾಜೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಹಾಯ್ ರಾಜೇಶ್. ಹಾಯ್. ಯಾಕೋ ಹೆದರ್ಕೋತಾ ಇದ್ದೀರಾ ತುಂಬ ನನ್ನ ನೋಡಿ? ಇಲ್ಲ, ಹೆದರ್ಕೋತಿಲ್ಲ. ಹೆದರ್ಕೋತಾ ಇಲ್ವಾ? ಶೋರಾ? ಹಾಂ, ಸೊ ಓಕೆ. ಸನ್ಫೀಸ್ ಸುವರ್ಣ ಪರಿವಾರ ಅವಾರ್ಡ್ಸ್ 2012 ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ನನಗೆ ತುಂಬ ಖುಷಿ ಅನ್ನಿಸ್ತದೆ. ಹೌದಾ? ಸೊ ನಿಮ್ಗೆ ಅವಾರ್ಡ್ ಬರುತ್ತೆ ಅಂತ ನೀವು ತುಂಬ ಗ್ಯಾರಂಟಿ ಆಗಿದ್ದೀರಾ? ಹಾಂ. ಹೌದಾ? ಹೌದು. ಓಕೆ, ನಾನು ನಿಮ್ಗೊಂದು ಬಿಸ್ಕೆಟ್ ಕೊಡ್ತೀನಿ, ತಿಂದ್ಬಿಟ್ಟು ಅದು ಹೇಗಿದೆ ಅಂತ ಹೇಳಬೇಕು. ಅದೇ ಅಪ್ಪಾಜಿ ನನಗೆ ಗೆದ್ಮೇಲೆ ಹಳೆಯದ್ರಲ್ಲಿ ಅದೇ ನಮ್ಮ ಅಪ್ಪಾಜಿ ಬಂದ್ಬಿಟ್ಟು ಅದೇ ಚೈನಲ್ಲಿ ಹಾಕಿದ್ರು. ಆಮೇಲೆ ಇದು ಏನೇನೆಲ್ಲ ಸಿಕ್ತು. ಸೊ ಅದು ನಿಮ್ಮ ಜೀವನದ ಮುಗುಳ್ನಗು ಚೆಲ್ಲಿದಂತಹ ಒಂದು ಇನ್ಸಿಡೆಂಟ್ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.